ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ NSP ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬನ ನಾವು ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಸಿಂಪಲ್ಲಾಗಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ವರಮಹಾಲಕ್ಷ್ಮಿ ಹಬ್ಬ ಅಂತಂದರೆ ಸ್ವಲ್ಪ ಕೆಲಸಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಹಿಂದಿನ ದಿನವೇ ನಾನು ಪೂಜಾ ಸಾಮಾನೆಲ್ಲನ ನೀಟಾಗಿ ತೊಳೆದು ಎತ್ತಿಕೊಂಡಿದ್ದೀನಿ. ಹಬ್ಬ ಅಂದರೆ ಮನೆಯಲ್ಲಿರೋರಿಗೆ, ಮಕ್ಕಳಿಗೆ ಎಲ್ರಿಗೂ ತುಂಬ ಖುಷಿಯಾಗಿರುತ್ತೆ. ಆದರೆ ನಮಗೆ ಗೃಹಿಣಿಯರಿಗೆ ಸ್ವಲ್ಪ ಬೇಜಾರು, ಒಂಥರ ಖುಷಿ, ಎರಡು ಮಿಕ್ಸಿಂಗು. ಏಕೆಂದರೆ ಹಬ್ಬದಲ್ಲಿ ಕೆಲಸಗಳು ಜಾಸ್ತಿ ಇರುತ್ತಲ್ಲ. ಹಾಗಾಗಿ ಅದೇ ರೀತಿ ನಾನು ಪ್ರತಿದಿನ ಪೂಜೆಗೆ ಇಷ್ಟೆಲ್ಲ ಸಾಮಾನು ಯೂಸ್ ಮಾಡಲ್ಲ. ಪೂಜಾ ಸಾಮಾನು ಕೆಲವೊಂದಷ್ಟೇ ಮಾತ್ರ ಇಟ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಮಾಡ್ಕೊಳ್ಳೋದಕ್ಕೆ. ಹಬ್ಬಗಳಲ್ಲಿ ಮಾತ್ರ ಈ ರೀತಿ ದೊಡ್ಡ ದೊಡ್ಡ ದೀಪ, ತಟ್ಟೆ, ಚೊಂಬು ಇದನ್ನೆಲ್ಲ ಯೂಸ್ ಮಾಡ್ಕೊತೀನಿ. ಬೇರೆ ದಿನ ಎಲ್ಲ ಇದನ್ನು ಹಾಗೆ ಎತ್ತಿಕ್ತೀನಿ. ನೋಡಿ, ಇಷ್ಟೇ ನಾನು ಪ್ರತಿದಿನ ಮಾಡೋಂಥದ್ದು. ಒಂದು ಪುಟ್ಟದು ಕಳಶ, ಅದ್ರ ಜೊತೆಗೆ 2 ದೀಪ, ಕುಂಕುಮದ ಭರಣಿ, ಲಕ್ಷ್ಮಿ, ಗಣೇಶ, ಇದಿಷ್ಟೇ ನಾನು ಯೂಸ್ ಮಾಡೋವಂಥದ್ದು. ಹಬ್ಬ ಆಗಿರೋದ್ರಿಂದ ನೀಟಾಗಿ ಎಲ್ಲ ತೊಳೆದಿಟ್ಕೊಳ್ತಾ ಇದ್ದೀನಿ. ಬೆಳ್ಳಿ ಐಟಮ್ನ ನಾವು ಪೂಜೆಗೆಲ್ಲ ಯೂಸ್ ಮಾಡೋದ್ರಿಂದ ಒಂದು ಮೇಯ್ನ್ ಏನಂತಂದರೆ, ಇದು ಮೇಂಟೆನೆನ್ಸ್ ಈಸಿ. ತೊಳೆಯೋದಕ್ಕೆ ತುಂಬ ಕಷ್ಟ ಅನಿಸಲ್ಲ, ಬೇಗ ತೊಳ್ಕೊಂಡ್ಬಿಡ್ಬೋದು. ಬೇರೆ ಹಿತ್ತಾಳೆ, ತಾಮ್ರ ಇದಕ್ಕಿಂತ ಅದನ್ನು ನೀಟಾಗಿ ಉಜ್ಜಿ ತೊಳೆಯೋದಕ್ಕೆ ತುಂಬ ಟೈಮ್ ತಗೊಳುತ್ತೆ. ಆದರೆ ಈ ಬೆಳ್ಳಿ ಸಾಮಾನು ಆ ರೀತಿ ಅಲ್ಲ, ಬೇಗ ತೊಳ್ಕೊಂಬಿಡ್ಬೋದು. ಅಂದರೆ ಸ್ವಲ್ಪ ಕೋಲ್ಗೇಟ್ ಪೌಡರು ಅಥವಾ ಯಾವುದಾದ್ರೂ ಪೇಸ್ಟ್ ಅದನ್ನು ಯೂಸ್ ಮಾಡಿಕೊಂಡು ಆರಾಮ್ಸೆ ತೊಳ್ಕೊಬೋದು. ಅಂದರೆ ಪೇಸ್ಟಲ್ಲಿ ಗ್ರೀನ್ ಕಲರ್ ಮಾರ್ಕ್ ಇರುತ್ತಲ್ಲ, ಆ ಪೇಸ್ಟ್ ಅಷ್ಟೇ ಯೂಸ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಕೆಲವೊಂದು ಹಿತ್ತಾಳೆ ಮತ್ತು ತಾಮ್ರದ ಪಾತ್ರೆನೂ ಇಟ್ಕೊಂಡಿದ್ದೀನಿ ದೇವ್ರ ಸಾಮಾನಕ್ಕೆ. ಅದನ್ನು ಪೀತಾಂಬರಿ ಹಾಕಿ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ. ಕೆಲವೊಬ್ಬರಿಗೆ ಪೀತಾಂಬರಿ ಹಾಕಿದ್ರೆ ಕೈ ಅಲರ್ಜಿ ಆಗುತ್ತೆ. ನನಗೂ ಅಷ್ಟೇ, ತುಂಬ ಕೈಯೆಲ್ಲ ಉರಿತಾ ಇರುತ್ತೆ. ನಾನು ಲಕ್ಷ್ಮಿ ಮುಖವಾಡ ಇಟ್ಟು ಪೂಜೆ ಮಾಡ್ತೀನಿ ಪ್ರತಿ ವರ್ಷ. ಇದಾದ ನಂತರ ಇದನ್ನು ಎತ್ತಿ ಮತ್ತು ಒಂದು ಬಾಕ್ಸ್, ಈ ರೀತಿ ಬಾಕ್ಸಲ್ಲಿ ಹಾಕಿಬಿಟ್ಟು ಈ ರೀತಿ ಕಾಟನ್ನ ಹಾಕಿ ಎತ್ತಿಕ್ಬಿಡ್ತೀನಿ. ಏನು ಡ್ಯಾಮೇಜ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಕೆಳಗಡೆ ಮತ್ತು ಮೇಲ್ಗಡೆ ನಾನು ಹತ್ತಿನ ಹಾಕಿ ಎತ್ತಿಕ್ತಾ ಇದ್ದೀನಿ. ನಾವು ಯೂಸ್ ಮಾಡೋದು ಎಲೆ ಕಳಸ. ಹಾಗಾಗಿ ಎಲೆ ಕಳಸಕ್ಕೆ ಇದು ಇಡೋದಕ್ಕಾಗಲ್ಲ ಲಕ್ಷ್ಮಿ ಫೇಸ್. ಹಾಗಾಗಿ ನಾನು ಎತ್ತಿ ಬೀರಲ್ಲಿ ಇಟ್ಬಿಡ್ತೀನಿ. ಪ್ರತಿ ವರ್ಷ ಹಬ್ಬ ಬಂದಾಗ ಮಾತ್ರ ಇದನ್ನು, ಅದು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಮಾತ್ರ ಇದು ಎತ್ತಿನ್ಕೊಳ್ಳೋದು. ನಾವು ಧನಲಕ್ಷ್ಮಿ ಹಬ್ಬ ಮಾಡ್ತೀವಿ, ಅಂಗಡಿನಲ್ಲಿ ಪೂಜೆ ಮಾಡ್ತೀವಿ, ಆವತ್ತು ಸಹ ಇದನ್ನು ನಾವು ಮುಖವಾಡ ಹಾಕಲ್ಲ, ಬರೀ ಕಾಯಿ ಕಳಶ ಇಟ್ಟು ಪೂಜೆ ಮಾಡ್ತೀವಿ. ಇದಕ್ಕೆ ನೋಡಿ, ಬೇಕಂದರೆ ನೀವು ಅಲಂಕಾರ ಬೇಕಾದರೂ ಮಾಡ್ಕೊಬೋದು. ಕೆಲವರು ಓಲೆ ಎಲ್ಲ ಹಾಕೋದಕ್ಕೆ ಓಲೆಲ್ಲ ಮಾಡಿಸಿರ್ತಾರೆ, ಮೂಗುತಿ ಎಲ್ಲ ಹಾಕೋದಕ್ಕೆ. ನಾವು ಮಾಡಿಸಿಲ್ಲ, ಜಸ್ಟು ಐಲೈನರು ಇದರಲ್ಲೆಲ್ಲ ನಾನು ಅದಕ್ಕೆ ಅಲಂಕಾರನ ಮಾಡ್ಕೊತೀನಿ. ಇದು ನೆಕ್ಸ್ಟ್ ಡೇ ಬೆಳಗ್ಗೆ ನಾನು ಹಾಕಿರೋದೆಲ್ಲ ರಂಗೋಲಿ, ಪಕ್ಕದ ಮನೆಯವ್ರು ಹಾಕಿದ್ರು, ಹಾಗೆ ಒಂದು ವೀಡಿಯೋ ಮಾಡಿಕೊಂಡೆ ಅಷ್ಟೇ. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡಬೇಕು ಅಂದ್ಬಿಟ್ಟು 5:30 ಒಳಗೆಲ್ಲ ಪೂಜೆ ಆಯಿತು. ಹಾಗಾಗಿ ನಾನು ಯಾವುದು ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ, ಟೈಮ್ ಆಗಿಬಿಡುತ್ತೆ ಅನ್ನೋದಕ್ಕೋಸ್ಕರ. ಪ್ರತಿ ವರ್ಷ ತುಂಬ ತಿಂಡಿ ಎಲ್ಲ ಮಾಡಿ ಇಡ್ತಾಯಿದ್ದೆ. ಆದರೆ ಈ ಸಲ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇರೋದ್ರಿಂದ ಕೆಲವೊಂದಷ್ಟೇ ರವೆ ಉಂಡೆ, ಚಕ್ಲಿ, ಕಜ್ಜಾಯ ಇದಷ್ಟೇ ಮಾಡಿದ್ದು, ಬೇರೆ ಏನೂ ಮಾಡಲಿಲ್ಲ. ನೋಡಿ, ಈ ರೀತಿ ಇದೆ ನಮ್ಮನೆ ಲಕ್ಷ್ಮಿ. ನಾನು ಡಾರ್ಕ್ ಗ್ರೀನ್ ಕಲರ್ದು ಸ್ಯಾರಿನ ತೊಗೊಂಡಿದ್ದೆ, ಸಿಂಪಲ್ಲಾಗಿ ಮಾಡಿದ್ದೀನಿ. ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಹೂವು ಮತ್ತು ಹಣ್ಣಿನ ರೇಟ್ ಅಂತೂ ಮಾತಾಡ್ಸೋದಕ್ಕೆ ಆಗಲ್ಲ, ಅಷ್ಟು ಜೋರಿರುತ್ತೆ. ನೋಡಿ, ಈ ರೀತಿ ಕಾಣಿಸ್ತಾ ಇದೆ. ಚಿಕ್ಕದಾಗಿ ಅಲಂಕಾರ ಎಲ್ಲ ಮಾಡ್ಕೊಂಡಿದ್ದೀನಿ. ನಾನು ಯಾವುದೇ ಮುಖವಾಡಕ್ಕೆ ಹೋಲೇನು ಮಾಡಿಸಿಲ್ಲ, ಯಾಕೆಂದರೆ ಅದು ಭಿನ್ನ ಆಗಿದೆ ಅನ್ನೋ ಥರ. ಒಂದು ನಾವು ಯಾವುದಾದ್ರೂ ವಿಗ್ರಹಕ್ಕೆ ಏನಾದರೂ ಹೋಲ್ ಮಾಡಿದ್ರೆ ಅದು ಭಿನ್ನ ಆಗಿದೆ ಅಂತ ಹೇಳ್ತಾರಲ್ವ, ಹಾಗೆ ನಾನು ಅದೇ ರೀತಿ ಯಾವುದೂ ಮಾಡಿಲ್ಲ. ಹಾಗೆ ಐಲೈನರು, ಈ ಸ್ಟಿಕ್ಕರು ಅದೆಲ್ಲ ತೊಗೊಂಡು ಅಲಂಕಾರ ಮಾಡಿ ಇಟ್ಕೊತೀನಿ. ದೇವ್ರ ಮುಂದೆ ಸಿಂಪಲ್ಲಾಗಿ ಈ ರೀತಿ ಎಲ್ಲ ಡೆಕೋರೇಷನ್, ಹಣ್ಣು, ಹೂವು, ದುಡ್ಡು ಎಲ್ಲ ಇಟ್ಟು ಅಲಂಕಾರ ಮಾಡಿದ್ದೀನಿ. ಮೇಯ್ನು ಅರಿಶಿನ, ಕುಂಕುಮ ಇದೇ ರೀತಿ ಮಾಡಬೇಕು, ಅದೇ ರೀತಿ ಮಾಡಬೇಕು, ದುಡ್ಡು ಇಡಬೇಕು ಅಂತ ಏನಿಲ್ಲ. ಸಿಂಪಲ್ಲಾಗಿ ನಮ್ಗೆ ಹೇಗೆ ಅನಿಸುತ್ತೋ ಆ ರೀತಿ. ಮುಖವಾಡನೂ ಅಷ್ಟೇ ಇಡಬೇಕು ಅಂತಲೇ ಏನಿಲ್ಲ. ದೇವ್ರ ಮನೆಯೂ ಅಷ್ಟೇ ಸಿಂಪಲ್ಲಾಗಿ ಪೂಜೆ ಮಾಡ್ಕೊಂಡಿದ್ದೀನಿ. ಅವತ್ತು ಗುರುವಾರ ಹಿಂದಿನ ದಿನ ನಾನು ರಾಯರಿಗೆ ಪೂಜೆ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ಶುಕ್ರವಾರನೇ ಅದು ರಾಯರಿಗೂ ಪೂಜೆ ಮಾಡ್ಕೊಂಡಿದ್ದೆ. ನಮ್ಮನೆ ಲಕ್ಷ್ಮಿ ಹೇಗೆ ಕಾಣಿಸ್ತಿದ್ದಾರೆ ಅಂತ ಹೇಳ್ಬಿಟ್ಟು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ. ಕೆಲವರು ದೇವ್ರ ಮನೆಯಲ್ಲೇ ಲಕ್ಷ್ಮಿನ ಕೂರಿಸಿ ಪೂಜೆ ಮಾಡ್ತಾರೆ, ಅಂದರೆ ಪ್ರತಿದಿನ ಕಳಶ ಎಲ್ಲ ಇಡೋರು. ನಮ್ಮ ಮನೆಯಲ್ಲಿ ದೇವ್ರ ಮನೇಲಿ ಮಾಮೂಲಿ ಕಳಶ ಇಟ್ಟಿರ್ತೀವಿ, ಎಲೆ ಕಳಸನ. ಹಾಗಾಗಿ ವರ್ಷಕ್ಕೆ ಒಂದು ಸಲನಾದರೂ ಹೊರಗಡೆ ಲಕ್ಷ್ಮಿನ ಕೂರಿಸ್ಬೇಕು ಅಂದ್ಬಿಟ್ಟು ಹೊರಗಡೆ ಕೂರಿಸೋದು. ಯಾವತ್ತೂ ನಾವು ದೇವ್ರ ಮನೆಯಲ್ಲಿ ಕೂರಿಸಲ್ಲ, ಹೊರಗಡೆನೇ ಲಕ್ಷ್ಮಿನ ಕೂರಿಸಿ ಅಲ್ಲಿ ಪೂಜೆ ಎಲ್ಲ ಮಾಡ್ತೀವಿ. ಹಾಗೆ ಒಬ್ಬೊಬ್ಬರಾಗಿ ಹಬ್ಬ ಅಂದಮೇಲೆ ಗೊತ್ತಲ್ಲ, ಮನೆಯವರೆಲ್ಲರೂ ಪೂಜೆ ಮಾಡ್ತಾಯಿದ್ದೀವಿ. ಇದಾದಮೇಲೆ ಮಂಗಳಾರತಿ ಮಾಡಬೇಕು ದೇವ್ರಿಗೆ. ಅಂದರೆ ಕೆಲವು ಟೈಮಲ್ಲಿ ಲಕ್ಷ್ಮಿನ ಕೂರಿಸ್ತಾರೆ. ನಾವು ಯಾವಾಗಲೂ ಬ್ರಾಹ್ಮಿ ಮುಹೂರ್ತದಲ್ಲೇ ಲಕ್ಷ್ಮಿ ಪೂಜೆನ ಮಾಡೋವಂಥದ್ದು. ಏಕೆಂದರೆ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾರೆ, ಈ ಟೈಮಲ್ಲಿ ಮಾಡಬೇಕು, ಈ ಟೈಮಲ್ಲಿ ಮಾಡಿದ್ರೆ ಒಳ್ಳೆಯದು, ಆ ಲಗ್ನ ಇದೆ, ಈ ಲಗ್ನ ಇದೆ ಅಂತ. ಪ್ರತಿಯೊಂದು ಕೇಳ್ಕೊಂಡು ಹೋದರೆ ಸರಿ ಹೋಗಲ್ಲ ಅಂದ್ಬಿಟ್ಟು, ಯಾವುದು ಬೇಡ ಅಂದ್ಬಿಟ್ಟು ನಾವು ಬ್ರಾಹ್ಮಿ ಮುಹೂರ್ತದಲ್ಲೇ ಪ್ರತಿ ವರ್ಷ ಮಾಡೋವಂಥದ್ದು. ಎಲ್ಲರೂ ಆದಮೇಲೆ ನಾನು ಪೂಜೆ ಮಾಡ್ತಾಯಿದ್ದೀನಿ. ಇದು 2ನೇ ಪೂಜೆ ಮಾಡಿರೋ ಅಂಥದ್ದು. ಬೆಳಗ್ಗೆ ಫಸ್ಟ್ 5:30 ಒಳಗೆ ಒಂದು ಸಲ ಪೂಜೆ ಮಾಡಿರ್ತೀವಿ. ಅದಾದಮೇಲೆ ನೈವೇದ್ಯ ಇಟ್ಮೇಲೆ ಮತ್ತೆ ಪೂಜೆ ಮಾಡ್ತೀವಿ. ಒಂದು 10-10:30 ಟೈಮಲ್ಲಿ ಮತ್ತೆ ಒಬ್ಬಟ್ಟೆಲ್ಲ ಮಾಡಿ ಪೂಜೆ ಮಾಡಿ ಕೊನೆಗೆ ಒಂದು ಮಂಗಳಾರತಿ ಮಾಡ್ತಾಯಿದ್ದೀನಿ.
ಮಂಗಳಾರತಿ ತಂದು ಬೆಳಗಿರೆ ಅಂಬುಜಾಶನ ರಾಣಿಗೆ. ಮಂಗಳಾರತಿ ತಂದು ಬೆಳಗಿರೆ ಅಂಬುಜಾಶನ ರಾಣಿಗೆ. ಅಂಬೆಗೆ ಜಗದಾಂಬೆಗೆ ಮೂಕಾಂಬೆಗೆ ಶಶಿಬಿಂಬೆಗೆ. ಶುದ್ಧ ಸ್ನಾನವ ಮಾಡಿ ಗೌರಿಯು ವಜ್ರಪೀಠದಿ ಕುಳಿತಿರೆ. ಶುದ್ಧ ಸ್ನಾನವ ಮಾಡಿ ಗೌರಿಯು ವಜ್ರಪೀಠದಿ ಕುಳಿತಿರೆ. ತಿದ್ದಿ ತಿಲಕವ ತೀಡಿದಂಥ ಮುದ್ದು ಮಂಗಳ ಗೌರಿಗೆ. ಮಂಗಳಾರತಿ ತಂದು ಬೆಳಗಿರೆ ಅಂಬುಜಾಶನ ರಾಣಿಗೆ. ಎರೆದು ಪೀತಾಂಬರದ ಸರಗಳ ಸರ್ವಭರಣ ರಚಿಸಿದ. ಹರಳಿನೋಲೆ ವಜ್ರ ಮೂಗುತಿ ವರ ಮಹಾಲಕ್ಷ್ಮೀ ದೇವಿಗೆ. ಮಂಗಳಾರತಿ ತಂದು ಬೆಳಗಿರೆ ಅಂಬುಜಾಶನ ರಾಣಿಗೆ. ಹುಟ್ಟು ಬಡವಿಯ ಕಷ್ಟ ಕಳೆದಳು ಕೊಟ್ಟಳ ರಸನ ಸಿರಿಯನು. ಹೆತ್ತ ಕುವರನ ತೋರಿದಂಥ ಶುಕ್ರವಾರದ ಗೌರಿಗೆ. ಮಂಗಳಾರತಿ ತಂದು ಬೆಳಗಿರೆ ಅಂಬುಜಾಶನ ರಾಣಿಗೆ. ಅಂಬೆಗೆ ಜಗದಾಂಬೆಗೆ ಮೂಕಾಂಬೆಗೆ ಶಶಿಬಿಂಬೆಗೆ. ನಿಗಮವೇದ್ಯಳೆ ನಿನ್ನ ಗುಣಗಳ ಬಗೆ ಬಗೆಯಲಿ ವರ್ಣಿಪೆ. ನಿಗಮವೇದ್ಯಳೆ ನಿನ್ನ ಗುಣಗಳ ಬಗೆ ಬಗೆಯಲಿ ವರ್ಣಿಪೆ. ತೆಗೆದು ಭಾಗ್ಯವ ನೀಡು ಎನ್ನುತ್ತ ತೆಗೆದು ಭಾಗ್ಯವ ನೀಡು ಎನ್ನುತ್ತ ಜಗದೊಡೆಯ ಭೀಮೇಶ ಕೃಷ್ಣ ನಾರಾಣಿಗೆ. ಮಂಗಳಾರತಿ ತಂದು ಬೆಳಗಿರೆ ಅಂಬುಜಾಶನ ರಾಣಿಗೆ. ಅಂಬೆಗೆ ಜಗದಾಂಬೆಗೆ ಮೂಕಾಂಬೆಗೆ ಶಶಿಬಿಂಬೆಗೆ. ಅಂಬೆಗೆ ಜಗದಾಂಬೆಗೆ ಮೂಕಾಂಬೆಗೆ ಶಶಿಬಿಂಬೆಗೆ. ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ, ವರಮಹಾಲಕ್ಷ್ಮಿನ ಕೂರಿಸಿರೋದ್ರಿಂದ ಮಧ್ಯಾಹ್ನ ಎಲ್ಲ ನಿದ್ರೆ ಮಾಡೋ ಹಾಗಿರಲ್ಲ. ಎಷ್ಟೇ ಸುಸ್ತಾದ್ರೂ ಹಾಗೆ ಕೂತ್ಕೊಂಡಿರಬೇಕು. ಇದು ಸಂಜೆ ದೇವರಿಗೆ ಮತ್ತೊಂದು ಸಲ ಪೂಜೆ ಎಲ್ಲ ಮಾಡಿ ಸಂಜೆ ಕುಂಕುಮಕ್ಕೆ ತುಂಬ ಜನ ಬರ್ತಾರೆ ನಮ್ಮ ಮನೆಗೆ. ನಾವು ಕೂಡ ಕೆಲವೊಂದು ಮನೆಗೆ ಹೋಗಬೇಕು, ಹಾಗಾಗಿ ರೆಡಿಯಾಗಿದ್ದೀನಿ. ಇದಾಗಿತ್ತು ಇವತ್ತಿನ ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬ. ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿ. ಅದಲ್ಲದೆ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ನನಗಿಂತ ಅವ್ರಿಗೆ ಇಂಟ್ರೆಸ್ಟ್ ಇತ್ತು. ಒಂದು ವೀಡಿಯೋ ಮಾಡ್ಕೊ, ಒಂದು ಫೋಟೋ ತೆಗಿ, ನೀನು ಯೂಟ್ಯೂಬಲ್ಲಿ ಹಾಕ್ಬೋದು ಅಂತ ಎಲ್ಲರೂ ಹೇಳ್ತಾಯಿದ್ರು. ಕೆಲವೊಬ್ಬರು ಮಿಸ್ ಆದರು. ಇವ್ರು ಕೊನೆಯಲ್ಲಿ ಬಂದಿದ್ದರಿಂದ ಹಾಗಾಗಿ ನಾನು ಇವ್ರದ್ದೊಂದೆರಡು ವೀಡಿಯೋನ ತಗೊಂಡೆ. ಸಂಜೆ 7:30 8 ಗಂಟೆ ಒಳಗೆ ಕದಲಿಸ್ಬೇಕು ಲಕ್ಷ್ಮಿ ಕಳಸನ ಅಂದ್ಬಿಟ್ಟು ಸಂಜೆ ನಾನು ಮತ್ತು ಮಗಳು ಇಬ್ಬರೂ ಕೆಂಪಾರ್ತಿನ ಮಾಡಿ ದೇವ್ರನ್ನ ಬಲಗ ಭಾಗಕ್ಕೆ ಒಂದು 3 ಸಲ ಸರಿಸ್ಬಿಟ್ಟು ಸ್ವಲ್ಪ ಕಳಶನೆಲ್ಲ ಆಚೆ ಈಚೆ ಮಾಡಿ ಇಡ್ತೀವಿ. ನೆಕ್ಸ್ಟ್ ಡೇ ಇದನ್ನು ನಾವು ತೆಗೆಯುವಂಥದ್ದು. ಇವತ್ತು ತೆಗಿಯಲ್ಲ, ನೆಕ್ಸ್ಟ್ ಡೇನೇ ತೆಗಿಯುವಂಥದ್ದು. ಆಮೇಲೆ ಇನ್ನೊಂದು ದೇವರಿಗೆ ನಾವು ಆರತಿ, ಕೆಂಪಾರತಿ ಅಥವಾ ದೃಷ್ಟಿ ಏನು ಹೇಳ್ತೀವಿ ಅದನ್ನು ಸಂಜೆ ಮಾಡಾದಮೇಲೆ ಅಂದರೆ ನೈಟು ನಾವು ಮನುಷ್ಯರಿಗೆಲ್ಲ ನಾವು ಅಂದರೆ ದೃಷ್ಟಿದ ಬಟ್ಟು ನೀರಿಡಬೇಕಾದ್ರೆ ಎಡಗೈಯಲ್ಲಿ ಇಡ್ತೀವಿ. ಆದರೆ ದೇವಿಗೆ ಯಾವತ್ತು ಬಲಗೈಯಲ್ಲಿ ಇಡಬೇಕಂತೆ. ಇದು ನಂಗೆ ಗೊತ್ತಿರಲಿಲ್ಲ, ನಮ್ಮ ಅತ್ತೆ ಲಾಸ್ಟ್ ಟೈಮ್ ಹೇಳ್ಕೊಟ್ಟಿದ್ದು. ಅದಕ್ಕೂ ಮೊದಲು ನಾನು ಎಡಗೈಯಲ್ಲೇ ಇಡ್ತಾಯಿದ್ದೆ. ದೇವರಿಗೆ ಮಾಡುವಾಗ ನಾವು ಬಲಗೈಯಲ್ಲೇ ಇಡಬೇಕಂತ ಇದ್ದದ್ದು ಬೊಟ್ಟು. ಎಲ್ಲ ಆರತಿ ಎಲ್ಲ ಮಾಡಿದ್ದಾಯಿತು. ಇವಾಗ ಕಳಶನ ಒಂದು 3 ಸಲ ಸರಿಸಿದ್ರೆ ಆಯಿತು. ಇದಿಷ್ಟೇ. ಇವತ್ತು ಕಳಶ ವಿಸರ್ಜನೆ ಮಾಡೋ ಹಾಗಿಲ್ಲ, ಹಾಗೆ ಕದಲಿಸ್ಬಿಟ್ಟು ಇಡ್ತೀವಿ. ನೆಕ್ಸ್ಟ್ ಡೇ ಇದನ್ನೆಲ್ಲ ಎತ್ತಿಕ್ಕುವಾಗ ನಾವು ದೇವ್ರಿಗೆ ಉಡಿಸಿರುವಂಥ ಸೀರೆ ಮತ್ತು ಒಡವೆನ ಒಂದು ಸಲನಾದರೂ ನಾವು ಮೈ ಮೇಲೆ ಹಾಕಬೇಕು, ಹಾಗೆ ಎತ್ತಿಕ್ಕಬಾರ್ದಂತೆ. ಹಾಗಾಗಿ ನಾನು ನೆಕ್ಸ್ಟ್ ಡೇ ಹಾಗೆ ಸೀರೆನ ಒಂದು ಸಲ ಹಾಕ್ಕೊಂಡು ಒಡವೆನೆಲ್ಲ ಹಾಕ್ಕೊಂಡು ಒಂದು ಫೋಟೋ ತಕ್ಕೊಂಡಿದ್ದೀನಿ. ಇದಾಗಿತ್ತು ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್, ಸಿ ಯು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀರಿ. ಟೇಕ್ ಕೇರ್, ಲವ್ ಯು ಆಲ್.